20 ಲಕ್ಷ ವಿದ್ಯಾರ್ಥಿಗಳು, 1.5 ಲಕ್ಷ ಸೀಟು, ಒಂದು ಪ್ರಶ್ನೆ ಪತ್ರಿಕೆ ಲೀಕು ಮತ್ತು ದೇಶದ ರಾಜಧಾನಿ ದೆಹಲಿಯಲ್ಲಿ 1 ತಿಂಗಳಿಂದ ನಡೆಯುತ್ತಿರುವ ಹೋರಾಟ. ನಮಸ್ಕಾರ. ಇವತ್ತು ನಾವು ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿ ಪ್ರತಿಭಟನೆಯನ್ನು ಕೇವಲ ಸುದ್ದಿಯಾಗಿ ನೋಡಲ್ಲ, ಅದರ ಹಿಂದಿನ ರಾಜಕೀಯ, ಕಾನೂನು ಮತ್ತು ಜೆನ್ಜಿ ಆಕ್ರೋಶವನ್ನು ಸ್ಕ್ರ್ಯಾಚ್ನಿಂದ ಇಲ್ಲಿಯವರೆಗೂ ಡಿಕೋಡ್ ಮಾಡಿ. ಇದರ ಮೂಲ ಎಲ್ಲಿಂದ ಶುರು ಆಯಿತು? ಎಲ್ಲವೂ ಶುರುವಾಗಿದ್ದು ಮೇ 3, 2026 ನೀಟ್ ಮತ್ತು ಯುಜಿ 2026 ಪರೀಕ್ಷೆಯ ದಿನ. ಪರೀಕ್ಷೆ ಮುಗಿದ ಕೆಲವೇ ಗಂಟೆಗಳಲ್ಲಿ ಟೆಲಿಗ್ರಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ವೈರಲ್ ಆಯಿತು. ಆದರೆ NTA ಆ ವೈರಲ್ ಆಗಿರೋ ಪತ್ರಿಕೆ ಸುಳ್ಳು ಸುದ್ದಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟ. ನಂತರ ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿದಾಗ ಅದು ನಿಜ ಅಂತ ಗೊತ್ತಾಗಿ ಎಲ್ಲ ಜನಾಕ್ರೋಶಕ್ಕೆ ಒತ್ತಡಕ್ಕೆ ಮಣಿದು ಪರೀಕ್ಷೆಯನ್ನು ರದ್ದುಗೊಳಿಸಿ ಮರುಪರೀಕ್ಷೆಗೆ ಆದೇಶ ಕೊಡ್ತು. ಇದು ಕೇವಲ ಒಂದು ಪೇಪರ್ ಲೀಕ್ ಅಲ್ಲ, ಇದು 20 ಲಕ್ಷ ಕುಟುಂಬಗಳ ಭವಿಷ್ಯದ ಪ್ರಶ್ನೆ. ಈ ಸಿಟ್ಟೆ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಯುವ ಸಂಘಟನೆ ಹುಟ್ಟಲು ಕಾರಣವಾಯಿತು. ಇದರ ಸಂಸ್ಥಾಪಕ ಅಭಿಜಿತ್ ಬಿಕ್ಕೆ. ಜೂನ್ 6 ಮೊದಲ ಬಾರಿಗೆ CJP ಕರೆಗೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಬಂದರು. ಅವರ ಒಂದೇ ಬೇಡಿಕೆ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಈ ಪ್ರತಿಭಟನೆ ಹೇಗೆ ದೊಡ್ಡ ಸ್ವರೂಪ ಪಡ್ಕೊಳ್ತು ಅಂದ್ರೆ, ಜೂನ್ 20, 22 CJP 3 ದಿನಗಳ ನಿರಂತರ ಧರಣಿ ಶುರು ಮಾಡಿತು. ಪೊಲೀಸರು ಸಂಜೆ 5 ಗಂಟೆಗೆ ಅನುಮತಿ ಮುಗಿದೆ ಎಂದು ಹೇಳಿದ್ರು ಕೂಡ ಪ್ರತಿಭಟನಾಕಾರರು ರಾತ್ರಿ ಅಲ್ಲೇ ಮಲಗಿದ್ರು. ಊಟ, ನೀರು, ಲೈಟ್ ಎಲ್ಲ ಕಟ್ ಮಾಡಲಾಗಿತ್ತು. ಅವರ ಒಂದು ಮೂಲಭೂತ ಸೌಕರ್ಯಗಳನ್ನೇ ಕಟ್ ಮಾಡಲಾಗಿತ್ತು ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತು. ಆದರೂ ಜನ ಜಾಸ್ತಿ ಆದರು. ಜೂನ್ 28 ಗೇಮ್ ಚೇಂಜರ್. ಏನಾಯಿತು ಅಂತ ಅಂದ್ರೆ, ಅಲ್ಲಿ ನಡೀತಾ ಇದ್ದಂತಹ ಜೆನ್ಜಿ ಪ್ರತಿಭಟನೆಗೆ ಒಬ್ಬ ಖ್ಯಾತ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಆ ಖ್ಯಾತ ವ್ಯಕ್ತಿ ಇನ್ಯಾರೂ ಅಲ್ಲ, ಖ್ಯಾತ ಶಿಕ್ಷಣ ತಜ್ಞ ಮತ್ತು ಹೋರಾಟಗಾರ ಸೋನಂ ವಾಂಗ್ಚುಕ್. ಅವರು ನೀಟ್ ಸುಧಾರಣೆ ಮತ್ತು ಲಡಾಖ್ ವಿಷಯಕ್ಕೆ ಬೆಂಬಲ ಸೂಚಿಸಿ ಜಂತರ್ ಮಂತರ್ನಲ್ಲೇ ಅಮರಣಾಂತ ಉಪವಾಸ ಶುರು ಮಾಡಿದರು. ಅವರ ಉಪವಾಸ 20 ದಿನ ದಾಟುತ್ತಿದ್ದಂತೆ ರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆಯಿತು. ರೈತ ಸಂಘಟನೆಗಳು, UPSC, SSC ಆಕಾಂಕ್ಷಿಗಳು ಕೂಡ ಬೆಂಬಲ ನೀಡಿದರು. ಅದೇ ಜುಲೈ 20 ಚಲೋ ಸಂಸತ್ ಎಂಬ ಒಂದು ಸಂಜೆ 4:30ರಿಂದ 6:30ರವರೆಗೆ ಅವ್ರದ್ದೊಂದು ಶೆಡ್ಯೂಲ್ ಇತ್ತು. ಆ ಶೆಡ್ಯೂಲ್ನಲ್ಲಿ ಚಲೋ ಸಂಸತ್ ಅನ್ನೋ ಒಂದು ಕಾರ್ಯಕ್ರಮನ ಅವ್ರು ಮಾಡ್ತಾ ಇದ್ರು. ಇದು ಟರ್ನಿಂಗ್ ಪಾಯಿಂಟ್ ಆಯಿತು. ಆ ಮುಂಗಾರು ಅಧಿವೇಶನದ ಮೊದಲನೇ ದಿನ CJPಯನ್ನು ಏನ್ ಮಾಡಿದ್ರು, ಚಲೋ ಸಂಸತ್ ಅನ್ನುವ ಅಂದ್ರೆ ನೇರವಾಗಿ ಸಂಸತ್ತಿಗೆ ಮೆರವಣಿಗೆ ಎಂದು ಎಲ್ಲರನ್ನು ಕರೆ ನೀಡಿತು. ಚಲೋ ಸಂಸತ್ ನಡೀರಿ, ನಮ್ಮ ನಡೆಗೆ ಸಂಸತ್ತಿನ ಕಡೆಗೆ ಎಂಬ ಒಂದು ವಾಕ್ಯಘೋಷದೊಂದಿಗೆ ಎಲ್ಲರನ್ನು ಮೆರವಣಿಗೆ ಆಹ್ವಾನ ನೀಡಿತು. ದೆಹಲಿ ಪೊಲೀಸರು ಏನ್ ಮಾಡಿದ್ರು ಅಂದ್ರೆ, ಸೆಕ್ಷನ್ 163 BNS ಅಡಿಯಲ್ಲಿ ನಿಷೇಧಾಜ್ಞೆ ಹೇರಿದ್ರು. ಅದು ಅಲ್ಲದೆ 5,000+ ಪೊಲೀಸರ ನಿಯೋಜನೆ ಮಾಡಿದ್ರು. 3 ಪಟೇಲ್ ಚೌಕ್ ಮತ್ತು ರಾಜೀವ್ ಚೌಕ್ ಮೆಟ್ರೋ ಬಂದ್ ಮಾಡಿದ್ರು. ಮತ್ತು ಅತ್ಯಂತ ವಿವಾದಾತ್ಮಕ ಮಧ್ಯ ದೆಹಲಿಯಲ್ಲಿ ಮೊಬೈಲ್ ಇಂಟರ್ನೆಟ್ ಸ್ಥಗಿತನೇ ಮಾಡಿಬಿಟ್ರು. IFF ಪ್ರಕಾರ ಇದಕ್ಕೆ ಯಾವುದೇ ಲಿಖಿತ ಆದೇಶವೇ ಇಲ್ಲ, ಖಂಡನೀಯ ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲಂಘನೆ. ಮೆರವಣಿಗೆ ಸಂಸತ್ ಭವನದ ಬಳಿ ಬಂದಾಗ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ಆಯಿತು. ಪೊಲೀಸರ ಪ್ರಕಾರ 170+ ಜನರಿಗೆ ಗಾಯ, 6 FIR ದಾಖಲಾಯಿತು. CJP ಪ್ರಕಾರ ಪ್ರತಿಭಟನಾಕಾರರ ಮೇಲೆ, ಅದರಲ್ಲೂ ವಿದ್ಯಾರ್ಥಿನಿಯರ ಮೇಲೆ, ಪುರುಷರ ಮೇಲೆ ಪೊಲೀಸರಿಂದಲೇ ಹಲ್ಲೆ ಆಗಿದೆ ಅನ್ನೋದು CJPಯವರ ವಾದ. ಅದೇ ದಿನ ಸೋನಂ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬಲವಂತವಾಗಿ ಅವರನ್ನು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇವತ್ತೇನಾಗ್ತಾ ಇದೆ? ಪ್ರತಿಭಟನೆಗೆ 24ನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ. ದೀಪ್ಕೆ ಅವರು ಇನ್ನು ಮುಂದೆ ಸಂಸತ್ತಿಗೆ ಮೆರವಣಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಆಗೋಷ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಈಗ ಡ್ಯಾಮೇಜ್ ಕಂಟ್ರೋಲಿಗೆ ನಿಂತಿರೋ ತರ ಕಾಣಿಸ್ತಾ ಇದೆ. ಅವರು ಇನ್ನು ಮುಂದೆ ಸಂಸತ್ತಿಗೆ ಯಾವುದೇ ಮೆರವಣಿಗೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಆದರೆ ಜಂತರ್ ಮಂತರ್ನಲ್ಲಿ ಧರಣಿ ನಿಲ್ಲಲ್ಲ ಅಂತ ಕೂಡ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮೊದಲ ಬಾರಿಗೆ ಸಂಧಾನದ ಮಾತುಗಳು ಕೂಡ ಕೇಳಿ ಬಂದಿವೆ. BJP ಅಧ್ಯಕ್ಷ JP ನಡ್ಡಾ ಅವರು CJP ನಾಯಕರನ್ನು ಭೇಟಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಪೇಪರ್ ಲೀಕ್ ತಡೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಘೋಷಿಸಿದ್ದಾರೆ. ಆದರೆ CJP ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನಿಲುವು ಒಂದೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಸುಪ್ರೀಂ ಕೋರ್ಟ್ ಕೂಡ ಪೊಲೀಸ್ ದೌರ್ಜನ್ಯದ ವಿರುದ್ಧದ ಅರ್ಜಿಯನ್ನು ನಮ್ಮ ಸಮಯ ವ್ಯರ್ಥ ಮಾಡಬೇಡಿ ಅಂತ ತುರ್ತು ವಿಚಾರಣೆಗೆ ನಿರಾಕರಿಸಿಬಿಡ್ತು. ಇದರ ಇಂಟೆಲೆಕ್ಚುಯಲ್ ಆಂಗಲ್ ಏನು ಅಂತ ಅಂದ್ರೆ, ಇದು ಕೇವಲ ನೀಟ್ ಬಗ್ಗೆ ಅಲ್ಲ, ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆಯ ಬಿಕ್ಕಟ್ಟು. ಜೆನ್ಜಿ ತನ್ನ ಭವಿಷ್ಯಕ್ಕಾಗಿ ಬೀದಿಗೆ ಇಳಿದಾಗ ಸರ್ಕಾರ ಇಂಟರ್ನೆಟ್ ಬಂದ್ ಮಾಡಿ, ಮೆಟ್ರೋ ಬಂದ್ ಮಾಡಿ ಉತ್ತರಿಸುತ್ತದೆಯೇ?
ಅಥವಾ ಸಂವಾದ ನಡೆಸುತ್ತಿದೆ ಎಂಬುದೇ ಪ್ರಶ್ನೆ. ಮುಂದೇನಾಗುತ್ತೆ ಅಂತ ಕಾದ್ ನೋಡೋಣ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ನಲ್ಲಿ ತಿಳಿಸಿ ನನಗೆ. ಧನ್ಯವಾದಗಳು.